ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಯಾರ ಮುಖಾಂತರ ಬಂದ್ರು ಇಲ್ಲ ಆಗೋದಿಲ್ಲ ಅಂತ ಮಾತ್ರ ಹೇಳ್ಬೇಡ. ಆ ಭಗವತಿ ತಾಯಿ ನಿಂಗ್ ಒಂದೇ ಒಂದ್ಸಲ ಅವಕಾಶ ಕೊಡ್ತಾಳೆ. ಏನೋ ಯೋಚನೆ ಮಾಡ್ತಾ ಇದೀಯಾ? ನಾನು ಇಷ್ಟ ಹೇಳಿದ್ರು ನಿನಗೆ ನಂಬಿಕೆ ಬರ್ತಾ ಇಲ್ವಾ? ಇದು ನಿನ್ ಕುಟುಂಬ ಕಣೋ. ನಾವೆಲ್ಲರೂ ನಿನಗೋಸ್ಕರನೇ ಬದುಕ್ತಾ ಇರೋದು. ನಮ್ಮನ್ನೇ ನಂಬ್ತಿಲ್ವಲ್ಲೋ ನೀನು? ನಾನು ಒಂಚೂರು ಕನ್ಫ್ಯೂಷನ್ ಇದ್ದೀನಿ. ಒಂದೆರಡು ದಿನ ಟೈಮ್ ಕೊಡಿ, ಹೇಳ್ತೀನಿ. ಸರಿ, ಒಂದು ಟೈಮ್ ತಗೊಂಡು ಒಂದು ಒಳ್ಳೆ ನಿರ್ಧಾರ ತಿಳಿಸು. ಸರಿ ಸರಿ, ಬಾ ಊಟ ಮಾಡ್ ಬಾ. ನೀವು ಹೋಗಿ, ನಾನು ಬರ್ತೀನಿ. ದೇವ್ರೆ, ಶ್ರೀಮಂತನ್ಗೆ ಸಪ್ತಮಿನೇ ಸರಿಯಾದ ಜೋಡಿ ಅಂತ ನಾನು ನನ್ನ ಮನಸ್ಸಲ್ಲಿ ನಿರ್ಧಾರ ಮಾಡಾಗಿದೆ. ಶ್ರೀಮಂತ ಸಪ್ತಮಿ ಜೊತೆಗೆ ಎರಡೂ ಮನೆಯವರು ಒಂದಾಗಬೇಕು. ನನ್ನ ಆಸೆನ ನೆರವೇರಿಸ್ಕೊಡು ದೇವ್ರೆ. ಅಮ್ಮ, ನಾನು ಕೋರ್ಟಿಗೆ ಹೋಗಿ ಬರ್ತೀನಿ. ಮಂಜರಿ, ಕೋರ್ಟಲ್ಲಿ ಏನಾಗುತ್ತೋ ಅಂತ ಆತಂಕ ಆಗ್ತಿದ್ಯಾ? ನೋಡು ಮಂಜರಿ, ಅಲ್ಲಿ ಶ್ರೀಮಂತನ ಜೊತೆ ಜಗಳ ಆಡಬೇಡ. ನಿಮ್ಮಪ್ಪ ಬೇರೆ ಬರೋದಿಲ್ಲ. ಅಲ್ಲಿ ಇಷ್ಟ ಬಂದಂಗೆಲ್ಲ ಆಡಬೇಡ. ಅಮ್ಮ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ವಾ? ನಾನು ಯಾರ ಜೊತೆನೋ ಬೇಕು ಬೇಕು ಅಂತ ಜಗಳಕ್ಕೆ ಹೋಗಲ್ಲ. ಆದ್ರೆ ಅವನೇ ಜಗಳಕ್ಕೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ನೀನ್ ಅಡ್ವೈಸ್ ಕೊಡೋದೇನೇ ಇದ್ರೂ ಆ ನಿನ್ನ ಅಕ್ಕನ ಮಗ ಇದೇನಲ್ಲ ಶ್ರೀಮಂತು, ಅವನ್ಗೆ ಕೊಟ್ಟು ಕೋರ್ಟಿಗೆ ಕಳ್ಸು. ಬರ್ತಾ ಬರ್ತಾ ನಿನ್ ಬಾಯಿ ದೊಡ್ಡದಾಗ್ತಿದೆ. ಯಾಕಮ್ಮ ಇಷ್ಟೆಲ್ಲ ಮಾತಾಡ್ತೀಯಾ? ಬೇಕಿದ್ರೆ ನೀನೇ ನನ್ನ ಜೊತೆ ಬಂದು ನೋಡು. ನಾನ್ ಯಾಕೆ ಬರ್ಲಿ? ನೀನ್ ಹೋಗು. ನೋಡು, ನೀನು ಶ್ರೀಮಂತನ ಜೊತೆ ಜಗಳ ಆಡದೆ ಇದ್ರೆ ನನಗಷ್ಟೇ ಸಾಕು. ಏನ್ ಹಂಗ್ ನೋಡ್ತಾ ಇದೀಯಾ? ಕೋರ್ಟ್ಗೆ ಲೇಟ್ ಆಯ್ತು, ಹೊರಡು. ಸರಿ, ಬಾಯ್. ಹಾಯ್ ಮಂಜರಿ. ಬಾಯ್. ಏಯ್, ಬಾಯ್ಲಿ. ಏನ್ ಮಂಜರಿ? ಒಂದ್ ಇಂಪಾರ್ಟೆಂಟ್ ವಿಷಯ ಇದೆ. ಅದನ್ನ ನೀನು ಯಾರ ಹತ್ರನೂ ಹೇಳ್ಬಾರ್ದು. ಯಾರಿಗೂ ಹೇಳಲ್ಲ, ಹೇಳು. ನಮ್ಮಮ್ಮ ಎಲ್ಲಿಗೆ ಹೋದ್ರೂ ಫಾಲೋ ಮಾಡಿ ಅವ್ರು ಎಲ್ಲಿಗೆ ಹೋಗ್ತಾರೆ, ಯಾರನ್ನ ಮೀಟ್ ಮಾಡಕ್ ಹೋಗ್ತಾರೆ ಅಂತ ನನಗೆ ಕಾಲ್ ಮಾಡಿ ಹೇಳ್ಬೇಕು. ಇದೇನಾ ವಿಷಯ? ಇದೆ. ಮತ್ ನೀನೇನ್ ಅನ್ಕೊಂಡೆ? ಇಲ್ಲ, ಏನು ಅನ್ಕೊಂಡಿಲ್ಲ. ನಾನು ಆ ಸಪ್ತಮಿನ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಏನು ಮಾಡ್ಲೇ ಇಲ್ಲ. ನಾನು ಆ ರೌಡಿ ಹುಡುಗರ ಜೊತೆ ಮಾತಾಡ್ದೆ. ಅವ್ರ ದುಡ್ಡು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಂತ ಅಂದ್ರು. ಅದಕ್ಕೆ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡ, ನಾನ್ ಕೊಡ್ತೀನಿ, ಸರಿನಾ? ಸರಿ ಸರಿ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದ್ಲು ಅಮ್ಮ ಎಲ್ಲಿಗೆ ಹೋಗ್ತಾರೆ ಅಂತ ವಾಚ್ ಮಾಡು. ಓಕೆ. ಬಾಯ್ ಮಂಜರಿ. ಬಾಯ್. ಅಪ್ಪ ಮಗಳು ಜಮೀನ ನನ್ನ ಹೆಸರು ಬರ್ಕೊಡ್ತಾರ? ಇಲ್ಲ ನನ್ನ ಮನ್ಸಲ್ಲಿ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಇಬ್ರು ನಾಟಕ ಮಾಡ್ತಿದಾರ? ಈಗ ನಾನ್ ನಾಟಕ ಶುರು ಮಾಡ್ತೀನಿ.
ಚಳಿ. ಅಮ್ಮ ಚಳಿ. ಅಮ್ಮ ಅಮ್ಮ ಏನಾಯ್ತು ಅಮ್ಮ? ಅಮ್ಮ 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 ಏನಾಯ್ತಮ್ಮ? ಅಮ್ಮ ಚಳಿ ಚಳಿ ಜ್ವರ. ಚಳಿ ಜ್ವರನ ಇರಿ. ಮುಟ್ಬೇಡ, ನನ್ನಿಂದ ನಿನ್ಗೂ ಚಳಿ ಜ್ವರ ಬಂದ್ಬಿಡುತ್ತೆ. ನಿಂತ್ಕೊಳಕ್ಕಾಗ್ತಿಲ್ಲ, ಕುಂತ್ಕೊಳಕ್ಕಾಗ್ತಿಲ್ಲ, ತುಂಬಾ ಸುಸ್ತು ಕಣೆ. ಸರಿ ಅಮ್ಮ, ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಅಯ್ಯೋ ಅದೆಲ್ಲ ಏನು ಬೇಡ, ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಏ ನಮ್ಮು, ನಿನ್ ಕಾಲೇಜಿಗೆ ರಜಾ ಹಾಕಿ ಮನೆ ಕೆಲಸ ಮಾಡ್ಕೊಡೆ. ಅಮ್ಮ ನಮ್ಮ ಕಾಲೇಜಿಗೆ ಹೋಗ್ಲಿ ಅಮ್ಮ. ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಅಡ್ರೆಸ್ ಚೇಂಜ್ ಮಾಡ್ಸೋಕ್ಕೆ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಬರ್ತೀನಿ. ನಿಜ ಹೇಳ್ತಿದ್ಯೇನೆ? ಅಡ್ರೆಸ್ ಚೇಂಜ್ ಮಾಡ್ಸೋಕೆ ಆಫೀಸ್ ಹತ್ರ ಹೋಗ್ತೀಯಾ? ಹೌದಮ್ಮ, ಡಾಕ್ಯುಮೆಂಟ್ಸ್ನ ನಿಮ್ಮ ಹೆಸರಿಗೆ ಚೇಂಜ್ ಮಾಡಿಸ್ಬೇಕು. ಇವತ್ತೇ ಆ ಕೆಲಸ ಆಗಲೇಬೇಕು. ಸಪ್ತಮಿ ಏನಂತಮ್ಮ? ಅಪ್ಪ, ಅಮ್ಮಂಗೆ ಚಳಿ ಜ್ವರ ಬಂದಿದೆ ಅಂತ ಅಪ್ಪ. ಚಳಿ ಜ್ವರನ ನಾಟಕ ಮಾಡ್ತಾ ಇದೀಯಾ? ಏರನಿಗೆ ಮಾಡ್ತೀನಿ. ಸರಿ, ಒಂದು ಕೆಲಸ ಮಾಡೋಣ ಭಾಮ, ಆ ಡಾಕ್ಯುಮೆಂಟ್ಸ್ ನಿನ್ನ ಹೆಸ್ರಿಗೆ ಬದಲಾಯಿಸೋದನ್ನ ಒಂದು ವಾರ ಮುಂದಕ್ಕೆ ಹಾಕೊಳ್ಳೋಣ. ಏನಂದ್ರೆ ಮುಂದಿನ ವಾರನ? ಅದೇ ಅಮ್ಮ, ನಿಮಗೆ ಹುಷಾರಿಲ್ವಲ್ಲ? ಅಯ್ಯೋ ಸಪ್ತಮಿ, ಇದಕ್ಕೆಲ್ಲ ಹೆದರ್ಕೊಂಡ್ರೆ ಆಗುತ್ತಾ? ಹಾಂ ಅಲ್ವಾ ಬಮ್ಮ, ಪಾಪ ನಿಂಗೆ ಚಳಿ ಜ್ವರ, ಎದ್ದೇಳಕ್ಕೆ ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನೋಡು.